Jai Shri Gurudev, welcome to Accountancy Online Class Session 22. So, ಇವತ್ತಿನ ಸೆಷನಲ್ಲಿ ನಾವು ಅಗೇನ್ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಕ್ಯಾಲ್ಕುಲೇಟ್ ಮಾಡೋಣ. ಕೇಸ್ 4ನಲ್ಲಿ ದ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋನ ನಾವು ಕ್ಯಾಲ್ಕುಲೇಟ್ ಮಾಡೋಣ. ಓಕೆ, ಸೊ ಕೇಸ್ 1, ಕೇಸ್ 2, ಕೇಸ್ 3 ಆಗಿದೆ, ಡಿಸ್ಕಸ್ ಮಾಡಿದ್ವಿ. ಈಗ ಕೇಸ್ 4ನಲ್ಲಿ ಯಾವ ರೀತಿ ಇರುತ್ತೆ ಅಂತ ಹೇಳಿದ್ರೆ, ಎಸ್ಯೂಮ್ ಎ ಆ್ಯಂಡ್ ಬಿ ಆರ್ ಪಾರ್ಟ್ನರ್ಸ್ ಅಂತ ಅನ್ಕೊಂಡು ಅವರು 5/8 3/8 5/8 3/8 ರೇಷಿಯೋದಲ್ಲಿ, ಪ್ರಾಫಿಟ್ ಶೇರಿಂಗ್ ರೇಷಿಯೋದಲ್ಲಿ ಪ್ರಾಫಿಟ್ಸ್ನ ಡಿಸ್ಟ್ರಿಬ್ಯೂಟ್ ಮಾಡ್ಕೊತಿದ್ದಾರೆ. ಆಯಿತಾ? ಸೊ if C enters, A sacrifices his share of profit is 2/10, and B sacrifices his share of profit is 1/10, and C share of profit is 3/10. Okay, so ಎಕ್ಸಾಮಿನೇಷನಲ್ಲಿ ಸ್ಟ್ಯಾಟಿಸ್ಟಿಕ್ಸ್ ಯಾವ ಥರ ಕೊಡ್ತಾರೆ ಅಂತ ಹೇಳಿದ್ರೆ, ಸ್ಟ್ಯಾಟಿಸ್ಟಿಕ್ಸು ಎ ಮತ್ತು ಬಿದು ಓಲ್ಡ್ ರೇಷಿಯೋ ಕೊಟ್ಟಿರ್ತಾರೆ, ಜೊತೆಗೆ ಎ ಶೇರ್ ಆಫ್ ಸ್ಯಾಕ್ರಿಫೈಸ್ ಅಥವಾ ಪ್ರಾಫಿಟ್ಸಲ್ಲಿ ಸ್ಯಾಕ್ರಿಫೈಸ್ ಮಾಡೋದು ಎಷ್ಟು ಅಂತ ಅಮೌಂಟ್ ಕೊಟ್ಬಿಡ್ತಾರೆ, ಆ ಪೋರ್ಷನ್ನೇ ಕೊಟ್ಬಿಡ್ತಾರೆ. ರೇಷಿಯೋ ಕೊಡಲ್ಲ, ರೇಷಿಯೋ ಅಲ್ಲ, ಸ್ಯಾಕ್ರಿಫೈಸ್ ಶೇರೇ ಕೊಟ್ಬಿಡ್ತಾರೆ. ಎ ಸ್ಯಾಕ್ರಿಫೈಸ್ ಶೇರ್ ಎಷ್ಟು, ಬಿ ಸ್ಯಾಕ್ರಿಫೈಸ್ ಶೇರ್ ಎಷ್ಟು. ಇವರಿಬ್ಬರು ಸ್ಯಾಕ್ರಿಫೈಸ್ ಏನು ಮಾಡಿರ್ತಾರೆ ಅದು ಸೀಸ್ದು ಶೇರ್ ಆಗುತ್ತೆ. ಸೊ ಎಕ್ಸಾಮಿನೇಷನಲ್ಲಿ ಸೀಸ್ದು ಶೇರ್ ಕೊಟ್ಟಿರ್ತಾರೆ, ಜೊತೆಗೆ ಅವನು ಒಬ್ಬೊಬ್ಬರಿಂದನೂ ಎಷ್ಟು ಅಕ್ವೈರ್ ಮಾಡ್ಕೊಂಡಿದ್ದಾನೆ ಅನ್ನೋದನ್ನ ಕೊಡ್ತಾರೆ. ಸೊ 2/10 1/10 ಈ ರೀತಿ ಸ್ಟ್ಯಾಟಿಸ್ಟಿಕ್ಸ್ ಕೊಡ್ತಾರೆ. ಇದು ಕೇಸ್ 4. ಓಕೆ, ಲೆಟ್ ಅಸ್ ವರ್ಕ್ ಔಟ್ ದಿ ಇಲಸ್ಟ್ರೇಷನ್. So, A and B are partners sharing profits in the ratio of 3:2. They admitted C as a new partner for 3/10 share, which he acquired 2/10 from A and 1/10 from B. Calculate new profit sharing ratio ಅಂತ ಹೇಳ್ತಾರೆ. ಸೊ ಎಕ್ಸಾಮಿನೇಷನ್ ಈ ಥರ ಕ್ವಶನ್ ಕೇಳ್ತಾರೆ. ಸೊ ನಾವು ಅದನ್ನು ಶಾರ್ಟ್ ಲಿಸ್ಟ್ ಮಾಡ್ಕೊಳ್ಳೋಣ ಅಥವಾ ವರ್ಕಿಂಗ್ ನೋಟ್ ಮಾಡ್ಕೊಳ್ಳೋಣ. ಎ, his old profit sharing ratio is 3/5. Okay, then B, his old ratio is 2/5. Okay, next A, his portion of sacrification is 2/10. His sacrifice is 2/10. Next B, his sacrifice is 1/10. Then C's portion, C is a new partner, his portion is 3/10. With this information, so we have to calculate the new profit sharing ratio of A and new profit sharing ratio of B. Okay, let us calculate one by one. So first apply the formula. New ratio equals old share minus share sacrifice. New ratio equals old share minus share sacrifice. Okay, next one by one calculate ಮಾಡೋಣ. ಏದು ಕ್ಯಾಲ್ಕುಲೇಟ್ ಏದು ಓಲ್ಡ್ ರೇಷಿಯೋ ಎಷ್ಟು, 3/5. ನೋಡಿ, this portion 3/5 is the old ratio. Okay, minus share sacrifice. See, the share sacrifice is 2/10 minus 2/10. Okay, so LCM ತಗೊಳ್ಳಿ 10. ನೋಡಿ, ಲೋಯರ್ ಪೋರ್ಷನಲ್ಲಿ ಅಮೌಂಟ್ ಇರುತ್ತಲ್ಲ, ನಂಬರ್ಸ್ ಇರುತ್ತಲ್ಲ, 5 10 ಇದೆ. ನಾನು ಹೈಯೆಸ್ಟ್ ನಂಬರ್ ತಗೊಂಡೆ. ಸೊ ದಿಸ್ 10ನ 5ರಿಂದ ಡಿವೈಡ್ ಮಾಡಿ. ಅದಕ್ಕೆ ನೆಕ್ಸ್ಟ್, ಸೊ ಈ 10ಅನ್ನು
ಈ 10 ಮಲ್ಟಿಪ್ಲೈ ಮಾಡಿ 10 ಮಲ್ಟಿಪ್ಲೈ ಮಾಡಿ 10 ಸೊ 5 1s 5 2s ಆಯಿತಾ. ಇವೆರಡನ್ನ ಮಲ್ಟಿಪ್ಲೈ ಮಾಡಿ 3 ಇಂಟು 2 6 ಮೈನಸ್ 10 only 10. ಓಕೆ 2 into 1 2. So the answer is 4/10. So the new profit sharing ratio of A is 4/10. Next B. B old ratio is 2/5 minus what is old ratio? Into old ratio. Okay, minus sacrifice share is to 1/10. Sacrifice share 1/10. So LCM ತಗೊಳ್ಳಿ 10 ತಗೊಂಡು LCM 10. ಈ 10ನ ಎರಡಕ್ಕೂ ಮಲ್ಟಿಪ್ಲೈ ಮಾಡಿ. ಓಕೆ 5 1 5 2. ಓಕೆ 2 ಇಂಟು 2 4 ಮೈನಸ್ 10 ಇಂಟು 10 only 10 ಆಯಿತಾ. 1 ಇಂಟು 1 1 ಇಂಟು 1 1. So the new ratio of B is 3/10. Okay, next C ಆಲ್ರೆಡಿ ಕೊಟ್ಟಿದ್ದಾರೆ 3/10 ಅಂತ. ಅಂದರೆ 3/10 is nothing but A's share ಪ್ಲಸ್ B's share. ನೋಡಿ A's ಎಷ್ಟು ಶೇರು 2/10 ಬಿಟ್ಕೊಟ್ಟ ಪ್ಲಸ್ B's ಎಷ್ಟು ಶೇರು 1/10 ಬಿಟ್ಕೊಟ್ಟ ಈಕ್ವಲ್ಸ್ LCM 10 ತಗೊಳ್ಳಿ. ಓಕೆ 10ನ ಎರಡರಿಂದ ಮಲ್ಟಿಪ್ಲೈ ಮಾಡಿ, ಎರಡಕ್ಕೂ ಮಲ್ಟಿಪ್ಲೈ ಮಾಡಿ 10 only 10 10 only 10 2 1 2 1 1 2 1 2 ಪ್ಲಸ್ 1 only 1. ರೇಷಿಯೋ ಎಷ್ಟಾಯಿತು 3/10. ಸೊ ದ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಎಷ್ಟಾಯಿತು? ದ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಈಕ್ವಲ್ಸ್ 4/10 is to 3/10 is to 3/10 ಅಥವಾ 4:3:3. Understand? So this is what the new profit sharing ratio of A, B and C. These 4 cases are very important. Understand? So ಇದನ್ನು ನೀವು 4 ಕೇಸಸ್ನ ನೀವು ಇಮ್ಯಾಜಿನ್ ಮಾಡ್ಕೋಬೇಕು ಯಾವ್ಯಾವ ಕೇಸ್ ಯಾವ ಥರ ಬರುತ್ತೆ ಅಂತ. ಸೊ ಈಗ 1 by 1 ಕೇಸಸ್ನ ನಾವು ನೋಡ್ತಾ ಹೋಗೋಣ. ಒಂದ್ಸತಿ ರಿವೈಸ್ ಮಾಡೋಣ 1 by 1 ಕೇಸಸ್ನ. ಆ್ಯಂಡ್ ದೆನ್ ಯಾವ ಥರ ರೆಕಗ್ನೈಸ್ ಮಾಡೋದು ಅನ್ನೋದನ್ನು ನಾವು ನೋಡೋಣ ಇವತ್ತಿನ ಕ್ಲಾಸ್ನಲ್ಲಿ. ಸೊ ಇದು ಕೇಸ್ 4. ಸೊ ನೋಟ್ ಡೌನ್ ಮಾಡ್ಕೊಳ್ಬೇಕಾದ್ರೆ ಇದನ್ನು, ಅಥವಾ ಸ್ಟ್ಯಾಟಿಸ್ಟಿಕ್ಸ್ ನೀವು ಡೆಮೋ ನಂಬರ್ಸ್ನ ಅಪ್ಲೈ ಮಾಡಿ ಇದನ್ನು ನೀವು ವರ್ಕೌಟ್ ಮಾಡಿ, ಇಂಡಿವಿಜುವಲಿ ವರ್ಕೌಟ್ ಮಾಡ್ಬೋದು. ಓಕೆ ಸೊ ಈಗ ಕೇಸ್ 1 ಯಾವ ಥರ ಯಾವ ಥರ ಇರ್ತಿತ್ತು ಯಾವ ಥರ ಇರ್ತಿತ್ತು? A and B ಪಾರ್ಟ್ನರ್ಸ್ ಇರ್ತಿದ್ರು, C is a ನ್ಯೂ ಪಾರ್ಟ್ನರ್ ಇರ್ತಿದ್ದ. ಸೇ ಫಾರ್ ಎಕ್ಸಾಂಪಲ್ A 3/5 ಪ್ರಾಫಿಟ್ ತೊಗೊಂಡಿರ್ತಿದ್ದ, B 2/5 ತೊಗೊಂಡು ಹೋಗ್ತಿದ್ದ ಆಯಿತಾ. ಆ್ಯಂಡ್ ದೆನ್ 1/5 ಶೇರ್ ಸಿಗೆ ಪ್ರಾಫಿಟ್ ಫ್ಯೂಚರಲ್ಲಿ ಕೊಡ್ತಿದ್ರು ಅಂತ ಒಂದು ಲೆಕ್ಕ ಮಾಡಿಸಿದ್ದೆ. ಸೊ ಆ ಸಿಚುವೇಷನಲ್ಲಿ ಈ 1/5ನ ಯಾವ ರೀತಿ A ಆ್ಯಂಡ್ B ಅವ್ರ ಶೇರ್ ಆಫ್ ಸ್ಯಾಕ್ರಿಫೈಸ್, ಅಥವಾ ಈ 1/5 ಎ ಶೇರ್ ಆಫ್ ಸ್ಯಾಕ್ರಿಫೈಸ್ ಇದೆ, B's ಶೇರ್ ಆಫ್ ಸ್ಯಾಕ್ರಿಫೈಸ್ ಇದೆ, ಅದನ್ನ ಹೆಂಗೆ ಫೈಂಡ್ ಔಟ್ ಮಾಡೋದು ಅನ್ನೋದನ್ನು ನಾವು ಕೇಸ್ 1 ಡಿಸ್ಕಸ್ ಮಾಡಿ. ದೆನ್ ಕೇಸ್ 2 ಏನಾಯಿತು? ಅಗೇನ್ 3/5 share of profit, 2/5 share of profit, assumption is good, and 1/5 ಪ್ರಾಫಿಟ್ ಇರುತ್ತೆ ಅನ್ಕೊಳ್ಳಿ. ಸೊ ಲೆಕ್ಕದಲ್ಲಿ ಏನು ಮಾಡಿರ್ತಾರೆ, ಈ 1/5ನಲ್ಲಿ ಎಸ್ ಶೇರ್ ಇದೆ, B's ಶೇರ್ ಇದೆ, ಎಷ್ಟಿದೆ ಅನ್ನೋದನ್ನ ಕೊಟ್ಟಿರ್ತಾರೆ ರೇಷಿಯೋ 2:1. ಎಕ್ಸಾಂಪಲ್, ಈ ಡೇಟಾ ಎಲ್ಲ ತೊಗೊತಿರೋದು ಜಸ್ಟ್ ಅನ್ ಎಕ್ಸಾಂಪಲ್. ಓಕೆ, ಸೊ 2/2:1
2:1. ಅಂಡರ್ಸ್ಟ್ಯಾಂಡ್ ಆಗ್ತಿದೆಯಾ? ಸೊ ಸೆಕೆಂಡ್ ಕೇಸಲ್ಲಿ ಏನಾಯಿತು, ಓಲ್ಡ್ ರೇಷಿಯೋ ಕೊಟ್ಟಿರ್ತಾರೆ, ನ್ಯೂ ಪಾರ್ಟ್ನರ್ ನ್ಯೂ ಶೇರ್ ಕೊಟ್ಟಿರ್ತಾರೆ. ಆ ನ್ಯೂ ಶೇರಲ್ಲಿ ಎ ಸ್ಯಾಕ್ರಿಫೈಸ್ ಎಷ್ಟು, ಬಿ ಸ್ಯಾಕ್ರಿಫೈಸ್ ಎಷ್ಟು ಅನ್ನೋದನ್ನ ಪ್ರಪೋರ್ಷನ್ ಕೊಟ್ಟಿರ್ತಾರೆ. ಇದನ್ನು ನಾವೇಂತ ಹೇಳ್ತೀವಿ, ರೇಷಿಯೋ ಅಂತ ಹೇಳ್ತೀವಿ. 2:1 ಇಸ್ ದಿ ರೇಷಿಯೋ. ಇದು ಸೆಕೆಂಡ್ ಕೇಸಲ್ಲಿ. ಥರ್ಡ್ ಕೇಸಲ್ಲಿ ಅಗೇನ್ 3/5 ಓಲ್ಡ್ ರೇಷಿಯೋ, 2/5 ನ್ಯೂ ರೇಷಿಯೋ. ಆಯ್ತಾ? ಎಸ್ಯೂಮ್ ಸೊ ಇಲ್ಲಿ ಶೇರ್ ಕೊಟ್ಟಿರಲ್ಲ, ಸೀಸ್ದು ಶೇರ್ ಕೊಟ್ಟಿರಲ್ಲ. ಇನ್ಸ್ಟೆಡ್ ಏನು ಮಾಡಿರ್ತಾರೆ, ಎ ತನ್ನ ಪೋರ್ಷನ್ ಆಫ್ ಪ್ರಾಫಿಟ್ನಲ್ಲಿ ಸೇ ಫಾರ್ ಎಕ್ಸಾಂಪಲ್ 1/4 ಸ್ಯಾಕ್ರಿಫೈಸ್ ಮಾಡ್ದ ಅಥವಾ ಸರೆಂಡರ್ ಮಾಡ್ದ ಅಂತ ಕೊಡ್ತಾರೆ. ಬಿ 1/3 ಸರೆಂಡರ್ ಮಾಡ್ದ ಅಂತ ಕೊಟ್ಟಿರ್ತಾರೆ. ಓಕೆ, ಏನು ಸರೆಂಡರ್ ಆಗುತ್ತೆ, ಏನು ಶೇರ್ ಸರೆಂಡರ್ ಆಗುತ್ತೆ, ಸೇ ಫಾರ್ ಎಕ್ಸಾಂಪಲ್ 3 3, 5 4 20, 2 2, 5 15. ಸೊ ಇವೆರಡು ಏನಿದೆ, ಇವೆರಡು ಸಹ ಸೀಸ್ ಶೇರ್ ಆಫ್ ಪ್ರಾಫಿಟ್. ಸೊ 3/5 2/5 ಕೊಟ್ಟಿರ್ತಾರೆ, ಸಿ ಶೇರ್ ಕೊಟ್ಟಿರಲ್ಲ. ಇನ್ಸ್ಟೆಡ್ ಇಲ್ಲಿ ಏನಾಗಿರುತ್ತೆ ಲೆಕ್ಕದಲ್ಲಿ 1/4 ಆಫ್ ಹಿಸ್ ಶೇರ್ ಈಸ್ ಸರೆಂಡರ್ಡ್ ಬೈ ಎ ಅಂತ ಕೊಟ್ಟಿರ್ತಾರೆ. ಅಂದರೆ 3/5ರಲ್ಲಿ 3/5ನಲ್ಲಿ ಒಂದರಲ್ಲಿ 4ರಲ್ಲಿ 1 ಭಾಗನ ಏನು ಮಾಡ್ತಾನೆ, ಎ ಬಿಟ್ಕೊಡ್ತಾನೆ. 2/5ನಲ್ಲಿ ಬಿ 3ರಲ್ಲಿ 1 ಭಾಗನ ಬಿಟ್ಕೊಡ್ತಾನೆ. ಯಾರಿಗೆ? ಸಿಗೆ. ಎಷ್ಟು ಕ್ಯಾಲ್ಕುಲೇಟ್ ಮಾಡಿದಾಗ 3/20 2/15 ಬಂತು. ಸೊ ಈ 20 ಹೇಗೆ ಬರುತ್ತೆ ಅಂದರೆ ನೋಡಿ, 5 4 20 ಮಾಡಿದ್ರೆ 20, 3 1 3, 5 3 15, 2 1 2. ಇವೆರಡೂ ಕೂಡಿಸಿದ್ರೆ ಸೀಸ್ದು ಶೇರು ಬರುತ್ತೆ. ಅಂದರೆ ಸಿ ಶೇರ್ ಎಷ್ಟು, 3/20 ಪ್ಲಸ್ 2/15. ಓಕೆ, ಸೊ ಇಷ್ಟು ಡೇಟಾ ಕೊಟ್ಟಿರ್ತಾರೆ. ನಾವೇನು ಮಾಡಬೇಕು, ನ್ಯೂ ರೇಷಿಯೋ ಕಂಡುಹಿಡಬೇಕು. ಸೆಕೆಂಡ್ ಕೇಸಲ್ಲಿ ಈ ಥರ ಡೇಟಾ ಕೊಟ್ಟಿರ್ತಾರೆ, ನ್ಯೂ ರೇಷಿಯೋ ಕಂಡುಹಿಡಬೇಕು. ಥರ್ಡ್ ಕೇಸಲ್ಲಿ ಈ ರೀತಿ ಡೇಟಾ ಕೊಟ್ಟಿರ್ತಾರೆ, ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಫೋರ್ತ್ ಕೇಸ್ ನೀವು ಆಲ್ರೆಡಿ ನೋಡಿದ್ರಿ. ಇವಾಗ ಫೋರ್ತ್ ಕೇಸಲ್ಲಿ ಏನಾಗುತ್ತೆ, ಎಸ್ಯೂಮ್ 3/5 is the old ratio, 2/5 is the old ratio, and C share 3/10 ಅನ್ಕೊಳ್ಳಿ. ಅದರಲ್ಲಿ ಡೈರೆಕ್ಟ್ ಕೊಟ್ಟಿರ್ತಾರೆ 2/10 is A sacrifice, 1/10 is the B share of sacrifice. ಸೊ ಈ ರೀತಿ ಕೇಸ್ 4ನಲ್ಲಿ ಏನಾಯಿತು, ಓಲ್ಡ್ ರೇಷಿಯೋ ಕೊಟ್ಟಿರ್ತಾರೆ, ದೆನ್ ಸೀಸ್ದು ಶೇರ್ ಆಫ್ ಪ್ರಾಫಿಟ್ ಕೊಟ್ಟಿರ್ತಾರೆ. ಆ ಸೀಸ್ದು ಶೇರ್ ಆಫ್ ಪ್ರಾಫಿಟ್ನಲ್ಲಿ ಎಸ್ ಶೇರ್ ಆಫ್ ಸ್ಯಾಕ್ರಿಫೈಸ್ ಎಷ್ಟು, ಬಿಸ್ ಶೇರ್ ಆಫ್ ಸ್ಯಾಕ್ರಿಫೈಸ್ ಎಷ್ಟು ಡೈರೆಕ್ಟಾಗಿ ಕೊಟ್ಬಿಟ್ಟಿರ್ತಾರೆ. ನಿಮಗೆ ಫೋರ್ತ್ ಕೇಸು ಇನ್ನೂ ಈಸಿ ಲೆಕ್ಕ ಮಾಡೋಕ್ಕೆ, ಯಾಕಂದರೆ ಡೈರೆಕ್ಟಾಗಿ ನೀವು ಫಾರ್ಮಲ್ ಆಗಿ ಅದನ್ನು ಫಾರ್ಮುಲಾ ಅಪ್ಲೈ ಮಾಡಿ ಸೊಲ್ಯೂಷನ್ ಕಂಡುಹಿಡಿದ್ಬಿಡೋದು. ಫಾರ್ಮುಲಾ ಅಪ್ಲೈ ಮಾಡಿ ಸೊಲ್ಯೂಷನ್ನ ಕಂಡುಹಿಡ್ಬೋದು. ಅಂಡರ್ಸ್ಟ್ಯಾಂಡ್ ಆಗ್ತಿದೆಯಾ? ಸೊ ಇಷ್ಟು 4 ಕೇಸಸ್ ನೀವು ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡ್ರೆ ಆ್ಯಂಡ್ ದೆನ್ ವರ್ಕೌಟ್ ಮಾಡಿದ್ರಿ, ನಂಬರ್ ಆಫ್ ಇಲಿಸ್ಟ್ರೇಷನ್ಸ್ ವರ್ಕೌಟ್ ಮಾಡಿದ್ರ ಮೇಲೆ ನಿಮಗೆ 6 ಮಾರ್ಕ್ಸು ಡೆಫಿನೆಟಾಗಿ ಈಸಿಯಾಗಿ ಸ್ಕೋರ್ ಮಾಡ್ಬೋದು ಈ 4 ಕೇಸಸ್. ಸೊ ನಿಮಗೆ ಈ 4 ಕೇಸಸ್ನ ಇನ್ನೊಂದ್ಸರಿ ನೋಟ್ ಡೌನ್ ಮಾಡ್ಕೊಳ್ಳಿ. ಆಮೇಲೆ ಪ್ರೀವಿಯಸ್ ಸೆಷನ್ಸ್ಗಳು ಇದ್ರ ಸಂಬಂಧಪಟ್ಟಿದ್ದು ಇನ್ನೊಂದ್ಸರಿ ರಿಪೀಟ್ ಮಾಡಿ ನೋಡಿ. ಏನಾದರೂ ಅರ್ಥ ಆಗಲಿಲ್ಲ, ಡೌಟ್ಸ್ಗಳಿತ್ತು ಅಂದರೆ ಯೂಟ್ಯೂಬ್ ಕಮೆಂಟ್ ಸೆಕ್ಷನಲ್ಲಿ ನೀವೇನು ಮಾಡಿ ಇದ್ರ ಬಗ್ಗೆ ಡೌಟ್ಸ್ನ ಕೇಳಿ. ಓಕೆ, ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ಸೆಷನ್.